ನೋಡ್ಲಿಕ್ಕೆ ಸೆಲ್ಕ ಕೀಟ ಅಂತ ಕರಿತೀವಿ, ಸ್ಕೇಲ್ ಇನ್ಸೆಕ್ಟ್ ಅಂತ ಕರಿತೀವಿ, ಅದೇ ಥರನೇ ಇರುತ್ತೆ. ಬಟ್ ಇದು ಏನು ಪಾಮ್ ಅಪಿಡ್ಸ್ ಅಂತ ಕರೀತಾರೆ. ಇದು ಒಳಗೋಗ್ಬಿಟ್ಟು ಇಲ್ಲಿ ಹಿಂಗಾರಕ್ಕಾಗಿರ್ಬೋದು, ಸ್ಟೆಮ್ಗಾಗಿರ್ಬೋದು, ಎಲ್ಲ ಕಡೆನೂ ರಸ ಹಿಂಗೆ ಕೆರೆದ ರಸ ಇರುತ್ತೆ. ರಸ ಹೀರಿದಾಗ ಇದು ಗಿಡಕ್ಕೆ ಕೆಪಾಸಿಟಿ ಇಲ್ದಂಗಾಗಿ ಹಿಂಗಾರ ನಿಮ್ಗೆ ಹರಳುದ್ರೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇದೆಲ್ಲ ಸಿಕ್ಕಾಬಿಟ್ಟು ಹೋದ್ರಿ ಹಿಂಗಾಗುತ್ತೆ. ಇದ್ರೊಟ್ಟಿಗೆ ಆ್ಯಕ್ಚುಲಿ ಇನ್ನು ಇದು ಹನಿ ಡಿ ಸೆಕ್ರೆಟ್ ಮಾಡೋದ್ರಿಂದ ಅಕಸ್ಮಾತ್ ಕೆಳಗಡೆ ಲೀವ್ಸ್ ಇತ್ತು ಅಂದ್ಕೊಳ್ಳಿ, ಈ ಹಿಂಗಾರ ಮೇಲ್ಗಡೆ ಇರೋದ್ರಿಂದ ಹಿಂಗಾರ ಇದ್ರ ಕೆಳಗೆ ಇರೋದ್ರಿಂದ ಸಮಸ್ಯೆ ಇಲ್ಲ. ಇಲ್ಲೇನು ಮತ್ತೆ ಪಕ್ಕದಲ್ಲಿ ಗಿಡ ಇತ್ತು, ಸಣ್ಣ ಗಿಡ ಇತ್ತು ಅಲ್ಲ ಅಂತ ಹೇಳಿದ್ರೆ ಇದ್ರದ್ದು ಅಲ್ಲ, ಅದು ಜೇನು ಬೀಳುತ್ತಲ್ವಾ, ಆ ಎಲೆ ಮೇಲೆ ಬಿದ್ದ ತಕ್ಷಣ ಆ ಎಲೆ ಮೇಲೆ ಒಂಥರ ಶೂಟಿ ಮೋಲ್ಡ್ ಅಂತ ಕ್ರಿಯೇಟ್ ಆಗುತ್ತೆ. ಕಪ್ 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 ಆಗುತ್ತೆ, ಕಪ್ ಜಿಗಿ ಅಂತ ಕರಿತೀವಿ. ಅದು ಆಗುತ್ತೆ. ಈ ಸ್ನೇಲ್ಸ್ ಮತ್ತೆ ಅವೆರಡು ಬರುತ್ತೆ ನೋಡಿ. ತೋಟದಲ್ಲಿ ಪಸೆ ಜಾಸ್ತಿ ಇತ್ತು ಅಂತ ತಕ್ಷಣ ಅದು ಜಾಸ್ತಿ ಆಗುತ್ತೆ. ಅದು ಇಲ್ಲಿ ಬಂದು ಈ ಭಾಗ ಇರುತ್ತಲ್ವಾ, ಅಲ್ಲಿ ಡ್ಯಾಮೇಜ್ ಮಾಡುತ್ತೆ ಲೈಟಾಗಿ. ಆ ಡ್ಯಾಮೇಜ್ ಮಾಡಿರೋ ಜಾಗದಿಂದ ನಿಮಗೆ ಒಳಗೆ ಇದು ತೀರ್ಥಬ ಅನ್ನೋದೇನು ಇದೆಯಲ್ಲ, ಹಿಂಗಾರ ತಿನ್ನೋ ಹುಳ ಇದೆಯಲ್ಲ, ಅದು ಬಂದು ಅಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ತಕ್ಷಣ ಹ್ಯಾಚ್ ಆಗಿ ಹೊರಗಡೆ ಹುಳ ಬರುತ್ತಲ್ಲ, ಅದು ಇನ್ನು ಓಪನ್ ಆಗೋಕ್ಕಿಂತ ಮೊದಲೇ ಒಳಗೆ ಫುಲ್ಲು ತಿಂದು ನೋಡ್ರಿ, ಪೌಡರ್ ಆಗಿ ನಿಮ್ಗೆ ಕಾಣ್ತೀವಿ ನೋಡಿ. ಅದು ಹಿಂಗಾರ ಓಪನ್ ಆಗೋಕ್ಕೆ ಬಿಡಲ್ಲ, ಅದು ಪೂರ್ತಿ ತಿಂದು ಅದನ್ನ ಹಾಳು ಮಾಡಿಬಿಡುತ್ತೆ ಅಲ್ಲಿ. ಇದನ್ನು ನಾವು ಇಮಿಡಿಯೇಟಾಗಿ ಸ್ಟಾರ್ಟಿಂಗ್ ತೋಟದಲ್ಲಿ ನೀರು ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗಾದ್ರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಈ ತಿಂಗಳು ಜಾಸ್ತಿ ಆಗುತ್ತೆ. ಅವಾಗ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇಮಿಡಿಯೇಟಾಗಿ ಒಂದೆರಡು ಸ್ಪ್ರೇ ತೊಗೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಈವನ್ ಲ್ಯಾಂಬ್ಡಾನು ಕೆಲಸ ಮಾಡುತ್ತೆ. ಲ್ಯಾಂಬ್ಡಾ ಸೆರಪಿನ ಅದೊಂದು ಕೊಟ್ಟರೆ ಸಾಕು, 1.5 ml ಬೇವಿನ ಎಣ್ಣೆ ಕೊಟ್ಟರೆ ಕೆಲಸ ಮಾಡುತ್ತೆ. ಇನ್ಸೆಕ್ಟಿಸೈಡ್ಸ್. ಈ ಮೀನು ಒಂದು 4 ಸಾಲ ಅಷ್ಟಾಗಿರೋದು. ಹಾಂ ಸರ್, ಈ ಕಡೆ ಒಂದು 4 ಸಾಲ ಆಗಿದೆ. ಆಮೇಲೆ ನೆಕ್ಸ್ಟ್ ಹಾಳೆ ಒಂದು ಸ್ವಲ್ಪ ಆಗಿದೆ ಸರ್, ಒಳಗಡೆ ಅಲ್ಲೂ ಆಗಿಲ್ಲ. ಹಾಂ ಸರ್, ಇದು ಕೆಳಗಡೆಗೆ ಈಗ ಎಸ್ಪೆಷಲಿ ಈ ಗಿಡಗಳಿಗೆ ಕೆಳಗಡೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಕೆಳಗೆ ಕಲ್ಲಿದೆ, ಇದು ಸ್ವಲ್ಪ ಕಲ್ಲು ಜರುಗ್ ಬರುತ್ತೆ ಸರ್ ಈ ಹಾಳೆ. ನನ್ನ ಪ್ರಕಾರ ಇಲ್ಲಿ ಇದಕ್ಕೇನು ಕಾಯಿಲೆ ಇಲ್ಲ ಈಗ. ಹಾಂ ಸರ್, ನಿಮ್ಗೆ ಇಲ್ಲಿ ನಾನು ನೋಡೋ ಹಾಗೆ ಕಾಯಿಲೆ ಬಂದರೆ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು. ಕಾಯಿಲೆ ಏನಿಲ್ಲ. ಇದಕ್ಕೆ ಒಂದು ಡ್ರೈನ್ ಹೊಡಿಸಿ. ಇದಕ್ಕೆ ಗಾಳಿ ಆಡ್ತಾ ಇಲ್ಲ. ನೀವು ಎರಡು ತೋಟ ಸೇಮ್ ಕಟ್ಟಿದ್ರು ಕೂಡ ಈ ಗಿಡ ಏಳಿಗಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಅರ್ಥ ಮಾಡ್ಕೊಂಬಿಡಿ, ಆ ಮಣ್ಣಿಗೂ ಈ ಮಣ್ಣಿಗೂ ವ್ಯತ್ಯಾಸ ಇದೆ. ಹೌದು ಸರ್, ಇದು ಅದಕ್ಕಿಂತ 1 ವರ್ಷ ದೊಡ್ಡದೇ ಸರ್. ನೋಡಿ, 1 ವರ್ಷ ಬೇಗ ಕಟ್ಟಿದ್ರು ಆ ತೋಟ ನೋಡ್ರಿ ನಿಮ್ಗೆಲ್ಲ ದೊಡ್ಡದಿದೆ. ಇದು ಒಂದು ತೋಟ ಲೇಟಾಗಿ ಕಟ್ಟಿದೀನಿ, 1 ವರ್ಷ ಬೇಗ ಕಟ್ಟಿದೀನಿ ಅಂತೀರಿ, ಆದ್ರೂ ಇನ್ನೂ ಗಿಡ ಮೇಲೆ ಇದ್ದಿಲ್ಲ. ನೀವು ಇದಕ್ಕೆ ಒಂದು ಪದೇ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಏನಿದಾವಲ್ಲ, ನಮ್ಮ ಈ ಗ್ರೀನ್ ಮ್ಯಾನ್ಯೂರಿಂಗ್ ಕ್ರಾಪ್ಸ್ ಏನಿದೆ, ಡಯಂಚ ಸೆಣಬು ಹಾಕಿದ್ರೆ ಅವಾಗ ಮಣ್ಣು ಗಾಳಿ ಆಡಕ್ಕೆ ಒಂದು ಆಗುತ್ತೆ. ಎರಡನೇದು, ಫಸ್ಟ್ ಇದಕ್ಕೆ ಹಾಯಿ ನೀರನ್ನು ನಿಲ್ಲಿಸಿ, ಐದರ ಡ್ರಿಪ್ಪು ಇಲ್ಲ ಸ್ಪ್ರಿಂಕ್ಲರ್ಗೆ ಹೋಗಿ ಹಾಯಿ ನೀರು. ಈ ಥರ ನೀವು ನೀರು ಕಟ್ಟಿಬಿಟ್ರೆ ಇನ್ನೂ ಉಸಿರು ಕಟ್ಟುತ್ತೆ ತೋಟ. ನಿಮಗೆ ಉಸಿರು ಕಟ್ಕೊಂಡು ಇದು ಬೇರೆ ಗಾಳಿನೇ ಆಡೋದಿಲ್ಲ. ಎರಡನೇ ಕಾರಣ. ಮೂರನೇದು, ಡ್ರೈನ್ ಮಾಡಿಸ್ಬಿಡಿ. ನೀಟಾಗಿ ಬಸಿಗಾಲು ಹೊಡ್ಕೊಂಡ್ಬಿಟ್ರೆ ನಿಮಗೆ ಅವಾಗ ಗಾಳಿ ಚೆನ್ನಾಗಿ ಆಡುತ್ತೆ. ಅವಾಗ ಆಟೋಮೆಟಿಕ್ ನಿಮ್ಗೆ ಒಂದು 2-3 ತಿಂಗಳು ಗಿಡ ಚೇಂಜ್ ಆಗುತ್ತೆ. ಕಾಯಿಲೆ ಬಂದಿದ್ರೆ ನನಗೆ ಗೊತ್ತಾಗ್ಬಿಡೋದು, ಇದೇನಾದ್ರು ಕಾಯಿಲೆ ಇದ್ರೆ ನಿಮ್ಗೆ ಈಸಿಯಾಗಿ ಅದ್ರ ಎಲೆ ಮೇಲೆ ಸಿಂಪ್ಟಮ್ಸ್ ಇರೋದು. ಕೈ ಹಿಡಿದ್ರೆ ಕೆಂಪಿಲ್ಲ, ಎಲೆ ಮೇಲೂ ನನಗೂ ಅರ್ಥ ಆಗ್ಲಿಲ್ಲ. ರೆಡ್ ಮಿಟ್ಸ್ ಅಂದ್ರೆ ಸ್ವಲ್ಪ ಅದು ಇಲ್ಲ. ಇನ್ನೂ ನಿಮಗೆ ನಮ್ಮಲ್ಲಿ ಒಂದು ಬ್ಯಾಕ್ಟೀರಿಯಲ್ ಲೀಫ್ ಸ್ಪೀಕ್ಸ್ ಅಂತ ಬರುತ್ತೆ. ಈ ಎಲೆ ಇದೆ ಅಲ್ವಾ, ಇಲ್ಲಿ ನಿಮಗೆ ಈ ಒಳಗಡೆ ನೆಕ್ರೋಸಿಸ್ ಆಗ್ತಾ ಹೋಗುತ್ತೆ, ಎಲೆ ಸತ್ತೋಗ್ತಾ ಹೋಗುತ್ತೆ. ಅದನ್ನೂ ಇಲ್ಲ, ನಿಮ್ಗೆ ಬರೀ ಹಳದಿ ಇದೆ. ಇಲ್ಲ ಅಣಬೆ ರೋಗ ಅಂತ ಹೇಳಿಕ್ಕೆ ನಿಮ್ಗೆಲ್ಲ ಅಣಬೆ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಅಣಬೆ ರೋಗ ಅನ್ಕೊಂಡಿದ್ದೆ. ಇದು ಸ್ಟಾರ್ಟಿಂಗ್ ಇನಿಷಿಯೇಷನ್ ಪೀರಿಯಡ್ ಅಣಬೆ ರೋಗದಲ್ಲೂ ಕೂಡ ನಿಮ್ಗೆ ಹಳದಿ ಆಗುತ್ತೆ. ಬಟ್ ಗಿಡ 1 ವಾರದಲ್ಲಿ ಗಿಡ ಸತ್ತೋಗ್ಬಿಡುತ್ತೆ, ಪೂರ್ತಿ ಹಳದಿ ಆಗುತ್ತೆ. ಇದು ಎಷ್ಟು ದಿವಸ ಆಯ್ತು ನಿಮ್ಗೆ ಹಳದಿ ಆಗಿ? ಸರ್, ಒಂದು 3 days ಆಯ್ತು. ಇವತ್ತಿಗೆ 3 days ಅಷ್ಟೇನಾ? ಹಂಗಿದ್ರೆ ಇನ್ನೊಂದು 2-3 ದಿನ ವೇಟ್ ಮಾಡ್ರಿ. ಅಣಬೆ ರೋಗದಲ್ಲೂ ಈ ತರ ಬರುತ್ತೆ. ಬಟ್ ನೀವು ಹಾಯಿ ನೀರನ್ನ ಫಸ್ಟ್ ನಿಲ್ಲಿಸಿ. ಹಾಯಿ ನೀರಲ್ಲಿ ಈ ತರ ಸಮಸ್ಯೆಗಳು